ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮೆ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ಇವಾಗ ಜಸ್ಟ್ ಫಿಶ್ಗೆ ಫುಡ್ ಹಾಕ್ತೀವಿ ನೋಡಿ. ಫುಡ್ ಹಾಕುವಾಗ ಈ ಥರ ಮುಂದೆ ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್. ಇದೊಂದು ಐತಲ್ಲ, ಇದು ಯಾವಾಗಲೂ ಇದೇ ಥರ ಆಡುತ್ತೆ ನೋಡಿ ಆ ಥರನೇ ಅದು. ಆಮೇಲೆ ಫ್ರೆಂಡ್ಸ್ ಏನಾರು ಟಿ ವಿಲಿ ಏನಾರು ಮ್ಯೂಸಿಕ್ ಬಂದಿರೋ ಅದು ಜಾಸ್ತಿ ಓಡಾಡುತ್ತೆ. ಅದ್ರ ಮುಂದ್ಗಡೆ ನೋಡಿ ಫ್ರೆಂಡ್ಸ್ ಮೂಗು ಒಂಥರ ಮುಂದೆ ಮೂತಿ. ಈಗ ಮತ್ತೆ ಆ ಥರನೇ ಇನ್ನೊಂದೆರಡು ತಂದುಬಿಡ್ಬೇಕು. ಇನ್ನು ಫ್ರೆಂಡ್ಸ್ ಬನ್ನಿ, ಆಲ್ರೆಡಿ ಪೂಜೆ ಎಲ್ಲ ನಮ್ಮದು ನೋಡಿ ಫ್ರೆಂಡ್ಸ್. ಪೂಜೆ ಎಲ್ಲ ಆಯಿತು. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಏನು ನಾಷ್ಟ ಮಾಡಲಿಲ್ಲ ಫ್ರೆಂಡ್ಸ್. ಓನ್ಲಿ ಬರೀ ರೈಸ್ ಮಾತ್ರ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಮೊಸರು ತಗೊಳ್ಳೋಣ ಅಂತ. ಇನ್ನು ಪಾತ್ರೆ ಎಲ್ಲ ನೆನ್ನೆ ವಾಶ್ ಮಾಡಿ ಇಟ್ಟೋಗಿದೆ, ಅದನ್ನು ತೆಗೆದಿಲ್ಲ. ಯಾಕೆಂದರೆ ಫ್ರೆಂಡ್ಸ್ ರಾತ್ರಿ ನಾನು ಬಂದು ಟಯರ್ಡಾಗಿ ಮಲ್ಕೊಂಡೆ ಫ್ರೆಂಡ್ಸ್. ಹಾಸನಾಂಬ ಟೆಂಪಲ್ ಓಪನ್ ಆಗಿದೆ, ತುಂಬ ಚೆನ್ನಾಗಿ ದರ್ಶನ ಆಗ್ತಾಯಿದೆ ಎಲ್ಲ. ಮತ್ತು ಏಜ್ ಪರ್ಸನ್ನೆಲ್ಲ ಡೈರೆಕ್ಟೇ ಬಿಡ್ತಾ ಇದ್ದಾರೆ ಫ್ರೆಂಡ್ಸ್. ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ, ಅದ್ರ ವೀಡಿಯೋನೆಲ್ಲ ನಾನು ತೆಗೆದಿದ್ದೀನಿ, ನಿಮಗೆ ಅಪ್ಲೋಡ್ ಮಾಡ್ತೀನಿ ಸಾಯಂಕಾಲ. ಆದರೆ ತುಂಬ ಚೆನ್ನಾಗಿ ದರ್ಶನ ಆಯ್ತು ಫ್ರೆಂಡ್ಸ್. ಇನ್ನು ಸಂಡೇ ಆದ್ರೂ ನಮಗೆ ಏನು ಅನ್ನಿಸ್ಲಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಏನು ಮಾತಾಡ್ತಾ ಇದ್ದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇವತ್ತು ನಾನು ನಮ್ಮ ಟೆಂಪಲ್ಗೆ ಹೋಗ್ತಾಯಿದ್ದೆ. ಅಲ್ಲಿ ಹೋದ್ಮೇಲೆ ನಾನು ಯಾವ ಟೆಂಪಲ್ಗೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಆಲ್ರೆಡಿ 6:20 ಆಗೋಯ್ತು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಬನ್ನಿ. ಈಗ ನಂದು ಏನೆಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ನೋಡಿ. ನಾನು ಇವತ್ತು ಈ ರೀತಿ ರೆಡಿಯಾಗಿದ್ದೀನಿ. ನಾನು ಔಟ್ ಸೈಡೇ ಬಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಆಲ್ರೆಡಿ ನಂದು ಪೂಜೆ ಎಲ್ಲ ಕೆಲಸ ಎಲ್ಲ ಆಯಿತು ನೋಡಿ ಫ್ರೆಂಡ್ಸ್. ನಾನು ಸಿಂಪಲ್ಲಾಗಿಯೇ ರೆಡಿಯಾಗಿದ್ದೀನಿ ನೋಡಿದ್ರೆ ಫ್ರೆಂಡ್ಸ್. ಬನ್ನಿ, ನಮ್ಮ ಒಳಗಡೆ ಇರೋದು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಈಗ ಫ್ರೆಂಡ್ಸ್ ಹೊರಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಿದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾವೆಲ್ಲರೂ ನೋಡಿ ಇವತ್ತು ಸಂಡೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ರಶ್ ಕಮ್ಮಿ ಆಯಿತೋ ಜಾಸ್ತಿ ಆಯಿತೋ ಅಂತ ಹೇಳ್ತೀವಿ ನೋಡಿ. ಇವರೆಲ್ಲರೂ ಬಂದವರು. ಇವತ್ತೆಲ್ಲ ಕೆಲಸ ಇಲ್ಲ, ನಾವೆಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಮೆಜೆಸ್ಟಿಕ್ ಬಸ್ ಸ್ಟಾಪು. ಈಗೆಲ್ಲ ನಮಗೆ ದೇವ್ರ ದಯದಿಂದ ಸೀಟ್ ಸಿಕ್ಕಿ ದೇವ್ರದ್ದೆಲ್ಲ ದರ್ಶನ ಚೆನ್ನಾಗಿ ಆದರೆ ಸಾಕು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲರೂ ಹಾಯ್ ಮಾಡಿ ಎಲ್ಲ ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾವೆಲ್ಲರೂ ನೋಡಿ ಇವತ್ತು ಸಂಡೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ರಶ್ ಕಮ್ಮಿ ಆಯಿತೋ ಜಾಸ್ತಿ ಆಯಿತೋ ಅಂತ ಹೇಳ್ತೀವಿ ನೋಡಿ. ಇವರೆಲ್ಲರೂ ಬಂದವರು. ಇವತ್ತೆಲ್ಲ ಕೆಲಸ ಇಲ್ಲ, ನಾವೆಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಮೆಜೆಸ್ಟಿಕ್ ಬಸ್ ಸ್ಟಾಪು. ಈಗೆಲ್ಲ ನಮಗೆ ದೇವ್ರ ದಯದಿಂದ ಸೀಟ್ ಸಿಕ್ಕಿ ದೇವ್ರದ್ದೆಲ್ಲ ದರ್ಶನ ಚೆನ್ನಾಗಿ ಆದರೆ ಸಾಕು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲರೂ ಹಾಯ್ ಮಾಡಿ ಎಲ್ಲ ಬಾಯ್. ಇನ್ನು ಫ್ರೆಂಡ್ಸ್ ನಾನೇ ಇದನ್ನು ಯಾಕೆಂದರೆ ಬಸ್ಸಲ್ಲಿ ಸೌಂಡು ಜಾಸ್ತಿ ಬರ್ತಾಯಿತ್ತು, ಅದಕ್ಕೋಸ್ಕರ ಇದನ್ನು ಫ್ರೆಂಡ್ಸ್ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಮುಂಚೆನೇ ಆಗಿದೆ ಫ್ರೆಂಡ್ಸ್. ನೆನ್ನೆ ಅಂತೂ ಸಂಡೇ ನಾವೆಲ್ಲರೂ ಟೆಂಪಲ್ಗೆ ಹೋಗಿದ್ದೆವು ಫ್ರೆಂಡ್ಸ್. ಹಾಸನಾಂಬ ನಿಮಗೆ ಗೊತ್ತು, ಅದ್ರ ಬಗ್ಗೆ ಏನು ನಾವು ಹೇಳೋ ಹಾಗಿಲ್ಲ. ಇನ್ನು ಫ್ರೆಂಡ್ಸ್ ನಾವು ಸ್ವಲ್ಪ ಜನಕ್ಕೆ ವೀಕ್ ಆಫ್ ಇತ್ತಲ್ಲ, ಅದಕ್ಕೆ ಇದು ಓಪನ್ ಆಗೋದೇ ವರ್ಷಕ್ಕೊಂದು ಸಲ. ಹಾಸನಾಂಬ ಟೆಂಪಲ್ ಬಗ್ಗೆ ನಾನೇನು ನಿಮ್ಗೆ ಹೇಳೋ ಹಾಗಿಲ್ಲ ಫ್ರೆಂಡ್ಸ್. ಎಷ್ಟು ಫೇಮಸ್ ಆಗಿದೆ ಆ ಟೆಂಪಲ್ಲು ಅಂತೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿರೋದೇನೆ, ಅದೇನೇನು ನಾನು ಹೇಳೋ ಹಾಗಿಲ್ಲ. ಅದು ವರ್ಷಕ್ಕೊಂದ್ಸರಿ ಓಪನ್ ಆಗುತ್ತೆ. ಆದರೆ ಆ ತಾಯಿ ದರ್ಶನ ಫ್ರೆಂಡ್ಸ್ ಕಣ್ಣೆರಡು ಸಾಲಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಇನ್ನು ಫ್ರೆಂಡ್ಸ್ ನಾವು ಸ್ವಲ್ಪ ಜನ ವೀಕ್ ಆಫ್ ಇತ್ತಲ್ಲ, ಹಂಗಾಗಿ ನೋಡಿ ಫ್ರೆಂಡ್ಸ್ ನಾನು ತಲೆಗೆ ಸ್ನಾನ ಮಾಡ್ಕೊಂಡೆ ಬೆಳಗ್ಗೆನೇ. ನಾನಂತೂ ಫ್ರೆಂಡ್ಸ್ ಬೆಳಗ್ಗೆ ಇಲ್ಲಿ ಏನು ರೆಡಿ ಆಗಿದ್ನೋ ಇದೆ ಫ್ರೆಂಡ್ಸ್. ಹಂಗಾಗಿ ಇಲ್ಲಿ ಬೆಳಗ್ಗೆ ನಾವು ಫ್ರೆಂಡ್ಸ್ ಒಂದು 7 ಗಂಟೆಗೆ ನಾನ್ ಸ್ಟಾಪ್ ಬಸ್ ಹೋಗ್ತಿದ್ವಿ. ನಾನ್ ಸ್ಟಾಪ್ ಗಾಡಿ ಹಚ್ಚಿ ಹೋಗ್ತೇವೆ ಅಲ್ಲಿ ಹೋಗೋಷ್ಟೊಂದು 10:30 ಆಗುತ್ತೆ. ಇನ್ನು ಫ್ರೆಂಡ್ಸ್ ನಾವು ಇಲ್ಲಿಂದಲೇ ಮಾತಾಡ್ಕೊಂಡು ಹೋಗಿದ್ದೋ. ನಾವೆಲ್ಲರೂ 300 ರೂಪಾಯಿನ ಟಿಕೆಟ್ ತೊಗೊಂಡು ಹೋಗೋಣ ನಮಗೆ ಅಂದರೆ ಫ್ರೆಂಡ್ಸ್. ಜನರಲ್ ಲೀವಲ್ಲಿ ಅಷ್ಟೊಂದು ಸ್ವಲ್ಪ ಫ್ರೀ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾರೆ, ಸ್ವಲ್ಪ ಜನ ಸಂಡೇ ಜಾಸ್ತಿ ಜನ ಇರ್ತಾರೆ, ಸಂಡೇ ಜಾಸ್ತಿ ಜನ ಇರ್ತಾರೆ ಅಂತ ಸ್ವಲ್ಪ ಜನ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾವೇನು ಮಾಡಿದೆ, ಸಂಡೇ ಅಂತ ಸ್ವಲ್ಪ ಜನ ನಾವು ಬರಲ್ಲ ಫ್ರೆಂಡ್ಸ್ ನೋಡಿ. ನಾವು ಹೋಗೋಣ ಜನರಲ್ ಕ್ಯೂ ಸ್ವಲ್ಪ ಪೊಲೀಸರು ಹೋಗಿ ಮಾಡಿದ್ರೆ ನಾನು ಹೊರಡೋದು ಅದರಿಂದ ಒಂದು ಅರ್ಧ ಅವರ್ ಹೆಚ್ಚು ಕಮ್ಮಿ ಮಾಡೋಕ್ಕೆ ಕಷ್ಟ ಅಂತ ಹೇಳೋದು ನಾವು ಹೋಗೋದ್ರೆ ತಪ್ಪೇನು ಅಂತ ಹೇಳಿದ್ರೆ ಫ್ರೆಂಡ್ಸ್. ನಾನು ಮಾಡಿದೆ
ನಮ್ಮ ಹುಡುಗರು ಎಲ್ಲರೂ ಬನ್ನಿ ನಾವು ಜನರಲ್ ಕ್ಯೂಗೆ ಹೋಗೋಣ ಆರಾಮಾಗಿ ಅಲ್ಲೇ ನೋಡ್ಕೊಳ್ತಿರೋದು ಇದೇ ಚೆನ್ನಾಗಿರ್ತಲ್ಲ ಅಂತ ಹೇಳಿದ್ರು. ಹಂಗಾಗಿ ನಾವೇನು ಮಾಡಿದ್ರೆ ಈ ಜನರಲ್ ಕ್ಯೂವಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ಫ್ರೆಂಡ್ಸ್ ವೀಡಿಯೋದಲ್ಲಿ ಎಷ್ಟು ಜನ ಯಾವಾಗಲೂ ಜನ ಕಮ್ಮಿ ಆಗ್ತಾರೆ ಸೀನೇ ಇಲ್ಲ. ಯಾಕೆಂದರೆ ಆ ತಾಯಿ ನಮಗೆ ದರ್ಶನ ಕೊಡ್ತಾರೆ. ವರ್ಷಕ್ಕೆ ಒಂದೇ ಸಲ ಅವರಿಗೆ ಎಷ್ಟು ಎತ್ತು ಬರೋ ಥರ ಕಾಣಿಸ್ತಿರೋ ಫ್ರೆಂಡ್ಸ್ ಆ ತಾಯಿ ದರ್ಶನ ನಮಗೆ ನನ್ನ ಫ್ರೆಂಡ್ಸಂಗೆ ಏನಾಗೋಯ್ತು ಅಷ್ಟು ಚೆನ್ನಾಗಿ ದರ್ಶನ ಯಾವುದು ಇಶ್ಯೂ ಆಗಲಿ ಅದು ಒಂದು ದೊಡ್ಡ ಖುಷಿ ನಮಗೆ ಮನಸ್ಸಿಗೆಲ್ಲ ಒಳಗಿದೆ. ಅಲ್ಲಿ ನಮಗೆ ಇದುವರೆಗೆ ಎಲ್ಲರೂ ಇಡ್ಲಿ ವಡೆ ಹಂಗಾಗಿ ನಾವು ಏನು ತಲೆ ಕೆಡಿಸ್ತೀವಿ ಎಷ್ಟಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದಾದರೆ ಫ್ರೆಂಡ್ಸ್ ಈಗ ನಮ್ಮದು ಹಾಸನ ನಮಗೆ ಭಯ ಇಲ್ಲ ಫ್ರೆಂಡ್ಸ್. ಹಂಗಾಗಿ ನಾವೊಂದು 12 ಮೆಂಬರ್ಸ್ ಹೋಗಿದ್ದು 12-13 ಜನ ಹೋಗಿದ್ವಿ. ಏನಾಯಿತು ಫ್ರೆಂಡ್ಸ್ ಎಲ್ಲ ಕ್ಯೂ ನಿಂತ್ಕೊಂಡು ಅಲ್ಲಿ ಫ್ರೆಂಡ್ಸ್ 1:30ಗೆ ಸ್ಟಾಪ್ ಆಯಿತು ಕ್ಯೂ. ಅವಾಗ 24 hours ಇವಾಗಲೂ ಹಾಗೆ ಇಲ್ಲ ಫ್ರೆಂಡ್ಸ್. ಸಿಬ್ಬಂದಿಗಳು ಪೊಲೀಸ್ಗಳು ಎಲ್ಲ ಅವರು ಊಟ ಮಾಡಬೇಕಲ್ಲ, ಅವ್ರಿಗೂ ರೆಸ್ಟ್ ಕೊಡಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ಏನಾಗಿತ್ತು ನಾವು ಅಲ್ಲೇ ಕೂತ್ಕೊಂಡ್ಕೊಳ್ಳ ಮತ್ತು 3:30ಗೆ ಸ್ಟಾರ್ಟ್ ಆಯಿತು. 3:30 2 ಅವರ್ ಗ್ಯಾಪ್ ಆಗೋಯ್ತು. ಇಲ್ಲ ಅಂದರೆ ಫ್ರೆಂಡ್ಸ್ ನಮ್ಮೆಲ್ಲ ಬೇಗ ದರ್ಶನ ಆಗ್ತಿತ್ತು. ಒಂದು ಅರ್ಧ ಅವರ್ ಹೆಚ್ಚು ಕಮ್ಮಿ ಇತ್ತು ಅಷ್ಟೇ ಫ್ರೆಂಡ್ಸ್. ಆಮೇಲೆ ನಾವೇನು ಮಾಡಿದ್ವಿ ಎಲ್ಲ ಕೂತಿದ್ವಿ ಆರಾಮಾಗಿ. ಅಲ್ಲಿ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಸಿಗುತ್ತೆ ತಿನ್ನೋಕ್ಕೆ ಫ್ರೆಂಡ್ಸ್. ನೀವು ಹೋದ್ರೂ ತಿನ್ನೋಕ್ಕೆ ಏನೂ ಅನಿಸಲ್ಲ ಅಂತ ಕಥೆನೇ ಕೆಡಿಸ್ಕೊಂಡು ಆರಾಮಾಗಿ ಫ್ರೆಂಡ್ಸ್ ನಾವು ಎಲ್ಲನೂ ತಿಂದ್ಕೊಂಡು ಕರೆಕ್ಟಾಗಿ 4 ಗಂಟೆಗೆ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜನ ಅಯ್ಯೋ ಹಾಸನಾಂಬೆ ರಶ್ ಅಂತೆ, ಹಾಸನಾಂಬೆ ಟೆಂಪಲ್ ನೋಡೋಕ್ಕಾಗಲ್ಲಂತೆ, ನೂಕಾಡ್ತಾರಂತೆ, ಒದ್ದಾಡ್ತಾರಂತೆ, ಇದೆಲ್ಲ ತಲೆಗೆ ಇಟ್ಕೊಬಿಡಿ ಫ್ರೆಂಡ್ಸ್. ನೀವು ಒಂದೇ ಮನಸ್ಸಲ್ಲಿ ಫ್ರೆಂಡ್ಸ್ ನಾನು ಇಲ್ಲಿ ಹೋಗುವಾಗಲೇ ಮನೆಗೆ ದೇವ್ರ ದೀಪ ಅಂಟಿಸುವಾಗ ಆ ತಾಯಿ ಹತ್ರ ಕೇಳ್ಕೊಳ್ಳೋದು. ನೋಡಿ ಫ್ರೆಂಡ್ಸ್ ನಮ್ಮ ಮನಸ್ಸಿಗಿಂತ ಯಾವುದು ದೊಡ್ಡದು. ನಾನು ಫಸ್ಟೇ ಬೇಡ್ಕೊಳ್ತಾ ಇದ್ದೀನಿ ಮನೆ ದೀಪ ಅಂಟಿಸುವಾಗ ತಾಯಿ ನಾವು ಎಷ್ಟೊಂದು ದಿನ ಕಷ್ಟಪಟ್ಟು ಏನೋ ನೋಡೋಕೆ ಬರ್ತಾಯಿದ್ದೀವಿ, ಏನೋ ನಮಗೊಂಚೂರು ನಿಮ್ಮ ದರ್ಶನ ಕೊಡವ, ನಾವು ಸುಖವಾಗಿ ಸುಖವಾಗಿ ನಾವು ಸೇರ್ಕೊಳ್ಳೋ ಥರ ಒಂದು ಒಳ್ಳೇದು ಮಾಡವ ತಾಯಿ ಅಂತ ನಾನು ಇಲ್ಲಿ ಕೇಳ್ಕೊಂಡಿದ್ದೆ ಫ್ರೆಂಡ್ಸ್. ನೋಡ್ತಾ ಇದ್ದೆಲ್ಲ ಎಷ್ಟು ಜನ ಅಂತ. ಆದರೆ ಅಷ್ಟೇ ನಿಧಾನವಾಗಿ ಅಷ್ಟೇ ನೀಟಾಗಿ ಅಷ್ಟು ನೆಮ್ಮದಿಯಾಗಿ ದರ್ಶನ ಮಾಡಿದ್ವಿ ಫ್ರೆಂಡ್ಸ್. ನಿಮಗೆಲ್ಲ ಏನು ಕೇಳ್ತಾ ಇದ್ದೀನಿ ನೋಡಿ ನೀವು. ಆಮೇಲೆ ಫ್ರೆಂಡ್ಸ್ ನೈಟಲ್ಲಿ 3 ಗಂಟೆ ರಾತ್ರಿ ತನಕನೂ ದರ್ಶನ ಆಯಿತು. 3 ಗಂಟೆಯಿಂದ 5 ಗಂಟೆಗೆ ಮತ್ತೆ ಫ್ರೆಂಡ್ಸ್ ನಮ್ಮ ಹಾಸನ ಸ್ಟಾಫು ನಾವು ಇದ್ದಲ್ಲ ಇಳಿದಾಗ ನಾವು ವೀಡಿಯೋ ಮಾಡಿದ್ವಿ ಫ್ರೆಂಡ್ಸ್. ಹಂಗೆ ನಮ್ಮೂರಲ್ಲ ನೋಡಿ ಫ್ರೆಂಡ್ಸ್. ನಾನು ತರಲಿ ಬಾಚಿಲ್ಲ ಯಾಕೆಂದರೆ ಕೂದಲು ಇನ್ನೂ ಬೆಟ್ಟಾಗಿತ್ತು, ಡ್ರೈ ಆಗಿರಲಿಲ್ಲ. ಕೂದಲು ಹಂಗೆ ಬಿಟ್ಕೊಂಡಿದ್ದೀನಿ ನೋಡಿ. ನಮ್ಮ ಹುಡುಗರು ಎಲ್ಲರೂ ಅವರು ತುಂಬಾ ಖುಷಿಪಟ್ಟರು ಫ್ರೆಂಡ್ಸ್. ಜೀವನದಲ್ಲಿ ನಾವು ಯಾವಾಗಲೂ ಕೆಲಸ 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 ಮಾಡೋದಿದ್ದೇ ಇರುತ್ತೆ ಫ್ರೆಂಡ್ಸ್. ಈ ಜೀವನದಲ್ಲಿ ನಮಗೆಲ್ಲ ಏನಿರುತ್ತೆ ಅದರಲ್ಲಿ ಯಾವುದಾದ್ರೂ ಮಾಡ್ಕೊಂಡು ನಮ್ಮ ಜೀವನ ಸ್ವಲ್ಪ ಒಂದು 4% ಆದರೂ ನಾವು ಎಂಜಾಯ್ ಮಾಡಬೇಕಲ್ಲ. ನಾವು ಅಷ್ಟು ಎಂಜಾಯ್ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್. ಇನ್ನು ಇದು ಫ್ರೆಂಡ್ಸ್ ಬೇಲ್ಪುರಿ ಅಲ್ಲೇ ನಾವು ಕೂತಿದ್ವಲ್ಲ ಆ ಜಾಗದಲ್ಲಿ ಎಲ್ಲರೂ ತಂದುಕೊಂಡು ಇದು ಫ್ರೆಂಡ್ಸ್ ಬರೀ 20 ರೂಪಾಯಿ. ನಾವು ಯಾಕೆಂದರೆ 1:15 ಅಲ್ಲಿ ಸ್ಟಾಪ್ ಮಾಡಿ ಕೂತ್ಕೊಂಡ್ರು, ಅದಕ್ಕೋಸ್ಕರ ಇನ್ನು ತಿನ್ನೋಕ್ಕೆ ಏನು ಮಾಡೋದು ಅಂತ ಎಲ್ಲರೂ ಟೋಟಲ್ ನಾವು ಇದನ್ನು ತಗೊಂಡು ಒಂದೊಂದು ಬೌಲು ತಿಂದ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿತ್ತು. ಮಿಠಾಯಿಗಳು ಮಾಡ್ತಾರೆ, ಸೌತೆಕಾಯಿ ಫ್ರೆಂಡ್ಸ್. ನಾನಂತೂ ಸೌತೆಕಾಯಿ ಒಂದು ಅರ್ಧ kg ತಿಂದಿದ್ದೀನಿ. ಎಲ್ಲರೂ ಅವ್ರಿಗೆ ಇವ್ರು ಕೊಡಿಸಿದ್ರು, ಇವ್ರಿಗೆ ಅವ್ರು ಕೊಡಿಸಿದ್ರು ಫ್ರೆಂಡ್ಸ್. ನನ್ನಂತೂ ನಮ್ಮ ಹುಡುಗರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಫ್ರೆಂಡ್ಸ್ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ಅದು ಅವ್ರು ನನಗೆ ಕೂಡ ರೆಸ್ಪೆಕ್ಟ್ ಇರ್ಬೋದು. ಅವರು ನಾವು ಜೊತೇಲಿ ಹೋಗಿದ್ದೆ ಅವರು ಏನಾದರೂ ಒಂದು ಅವರು ತಿಂದಿಲ್ಲ ಅಂದರು ಮೇಡಮ್ ನೀವು ತಿನ್ನಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ಒಬ್ಬರು ಕೊಡಿಸಿದ್ರೇ ನಾವು ಖುಷಿಯಲ್ಲ. ಅವರು ಊಟ ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ಊಟ ಮಾಡಿ ಅಂತ ಕೇಳ್ತಾರಲ್ಲ, ಇಂಥ ಇದು ಯಾರಿಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲೆಲ್ಲ ಬ್ಯಾರಿಕೇಡ್ ಖಾಲಿನೇ ಇದೆ, ಅದನ್ನು ನಾನು ನಿಮಗೆ ವೀಡಿಯೋ ಮಾಡಿದ್ದೀನಿ. ಅಂಥ ಏನು ರಶ್ ಇಲ್ಲ, ಬ್ಯಾರಿಕೇಟು ಖಾಲಿನೇ ಇದೆ. ಇನ್ನು ಫ್ರೆಂಡ್ಸ್ ಅವರು ಊಟ ಮಾಡೋಕ್ಕಿಂತ ಮುಂಚೆ ನಮ್ಮನ್ನ ಊಟ ಮಾಡಿ ತಿನ್ನಿ ಅಂತ ಹೇಳ್ತಾರೆ ನೋಡಿ. ನಮಗೆ ಮನೆಯವ್ರಿಗಿಂತ ಒಂದು ವರ್ಕ್ ಪ್ಲೇಸಲ್ಲಿ ಎಲ್ಲರೂ ನಮ್ಮನ್ನ ಒಂದು ಚೆನ್ನಾಗಿ ನೋಡ್ಕೋತಾರೆ, ಒಂದು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ಫ್ರೆಂಡ್ಸ್ ನಮಗೆ ಒಂದು ಕೆಲಸದ ಹತ್ರ ಅದಕ್ಕಿಂತ ಇನ್ನೇನು ಬೇಕು ಫ್ರೆಂಡ್ಸ್. ನಾವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ಬೋದು, ಅದರಲ್ಲೊಂದು ನಮಗೆ ಖುಷಿ ಸಿಗಬೇಕಲ್ಲ. ಹಾಗಾಗಿ ಫ್ರೆಂಡ್ಸ್ ನನ್ನ ಜೊತೆ ಬಂದಿರೋ ನಮ್ಮ ವರ್ಕರ್ಸ್ ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ನನಗಂತೂ ಅಷ್ಟು ಚೆನ್ನಾಗಿ ಎಷ್ಟು ಸೇಫಾಗಿ ಹೋಗಿ ಸೇಫಾಗಿ ಬಂದರು. ನಾನು ಅವ್ರನ್ನ ಸೇಫಾಗಿ ನೋಡ್ಕೋಬೇಕಲ್ವ, ನಾನು ಎಲ್ಲರೂ ಸೇಫಾಗಿ ನೋಡ್ಕೊಂಡೆ. ಅವರು ನನ್ನನ್ನು
ಅಷ್ಟು ಕೇರ್ ಮಾಡಿದ್ದಾರೆ. ಅಲ್ಲಿ ಬಂದಿರೋ ಎಲ್ಲರೂ ನಮ್ಮ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ನಾನೇನು ಅವ್ರ ಬಗ್ಗೆ ಹೊಗಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಅವರು ನನ್ನನ್ನು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ನೋಡಿಕೊಂಡು ನನ್ನನ್ನು ಅಷ್ಟು ಸೇಫಾಗಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ನಾನು ಅವ್ರನ್ನ ಅಷ್ಟೇ ನೀಟಾಗಿ ಕರ್ಕೊಂಡು ಇದು ಮೇಯ್ನು ನಮಗೆ ಬೇಕಾಗಿರೋದು. ಎಲ್ಲಾದರೂ ನಾವು ಇನ್ಚಾರ್ಜ್ ಥರ ಒಬ್ಬರನ್ನ ಕರ್ಕೊಂಡೋಗಿ ಅವರ ಗಂಡದಿರ್ಬೋದು ಫ್ರೆಂಡ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನಿಮ್ಗಳಿಗೆ ಖರ್ಚಿಗೆ ದುಡ್ಡು ಬೇಕಾದರೆ ಫೋನ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಅವ್ರು ಕೊಡೋದಕ್ಕೆಲ್ಲ ಆದರೆ ಅವ್ರ ಮನಸ್ಸೆಲ್ಲ ಮಾತು ಬರುತ್ತಲ್ಲ. ಇನ್ನು ಅವ್ರ ಹಸ್ಬೆಂಡ್ ಮತ್ತೆ 500 ಫೋನ್ಪೇ ಮಾಡಿ ಎಲ್ಲ ಅವರ ಅಕೌಂಟ್ಗೆ ಹೋಗಿದ್ದೀರಾ, ಚೆನ್ನಾಗಿ ನೋಡ್ಕೊಂಡು ಬನ್ನಿ, ಹುಷಾರಾಗಿ ಬನ್ನಿ ಅಂತ ನಾವೆಲ್ಲ ಹಾರೈಸಿ ಹಸಿ ಫೋನ್ ಮಾಡ್ತೀವಿ. ಅದು ಒಂದು ಖುಷಿ. ಎಲ್ಲರ ಆಶೀರ್ವಾದ ಫ್ರೆಂಡ್ಸ್. ಮತ್ತು ನಾವು 10:30ಗೆ ಕ್ಯೂ ನಿಂತು 4 ಗಂಟೆಗೆಲ್ಲ ಮುಗಿತು. ಅಲ್ಲಿ ಪ್ರಸಾದ ಅಂತೂ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ. ಪುಳಿಯೋಗರೆ, ಚಿತ್ರಾನ್ನ ಮತ್ತು ಬಿಸಿಬೇಳೆ ಭಾತ್ ಥರ ಎಲ್ಲನೂ ಕೊಟ್ಟಿದ್ರು. ಎಲ್ಲರೂ ತಿಂದು ಇನ್ನು ಆಮೇಲೆ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ಹೊರಗಡೆ ಬಂದರೆ ಲೇಡೀಸ್ಗಳು ಬಳೆ ತಗೋಬೇಕು, ಮನೆಗೆ ಏನಾದರೂ ಹಾಕಿ ತಗೋಬೇಕು. ನಾನು ಒಂದು ಫ್ರೆಂಡ್ಸ್ ನಾವು ಯಾರ್ಯಾರು ಏನೇನು ಬೇಕು ಅದೆಲ್ಲ ತಗೊಂಡು ಗೊಂಬೆ ಬೇಕು ಏನು ಬೇಕು, ಇನ್ನು ಮಕ್ಕಳು 2 ಜನ ತಗೊಂಡು ಅವರು ವಾಚು ಅದು ಇದು ತಗೊಂಡು ಎಲ್ಲರೂ ಮುಖದಲ್ಲಿ ಫ್ರೆಂಡ್ಸ್ ಅಷ್ಟು ಖುಷಿ ಇತ್ತು. ನನಗೆ ಅದೇ ಸಂತೋಷ. ದೇವರು ಅಂತ ನಾನೆಲ್ಲ ಎಲ್ಲರೂ ಅಷ್ಟು ಖುಷಿಯಿಂದ ಸಂತೋಷದಿಂದ ಆ ದೇವ್ರ ನೋಡಿ ಫ್ರೆಂಡ್ಸ್ ಎಲ್ಲ ಒಳಗಡೆ ಅಲಂಕಾರ ಮಾಡಿರೋದು. ಅಷ್ಟು ಖುಷಿ ಪಟ್ಕೊಂಡು ಏನಿಲ್ಲ ಅಂತ ಫ್ರೆಂಡ್ಸ್ ರಾತ್ರಿ ಅವರೆಲ್ಲರೂ 11 ಗಂಟೆ, ನಾನು ಒಂದು 11 ಗಂಟೆ. ಏಕೆಂದರೆ ಫ್ರೆಂಡ್ಸ್ ನಮಗೆ ನೆಲಮಂಗಲದಿಂದಲೇ ಜಾಸ್ತಿ ಟ್ರಾಫಿಕ್ ಆಗೋದು. ನೆಲಮಂಗಲದಿಂದ ಜಾಸ್ತಿ ಟ್ರಾಫಿಕ್. ಇದನ್ನೆಲ್ಲ ಫ್ರೆಂಡ್ಸ್ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆಮೇಲೆ ಫ್ರೆಂಡ್ಸ್ ನಾನು ಆಟೋ ಮಾಡ್ಕೊಂಡು ಬಂದುಬಿಟ್ಟು ಬಂದರೆ ನಾನು ಒಂದು 11 ಗಂಟೆಗೆಲ್ಲ ಮನೆಗೆ ಬಂದೆ ಫ್ರೆಂಡ್ಸ್. ಬೆಳಗ್ಗೆ ನಾನು ಡ್ಯೂಟಿಗೆ ಬರಬೇಕಾಯ್ತು. ಅವರು ಎಲ್ಲರೂ ಸೇಫಾಗಿ ಹೋಗಿದ್ದೀವಿ ಮೇಡಮ್, ಸೇಫಾಗಿ ಹೋಗಿದ್ದೀವಿ ಅಂತ ನನಗೂ ವಾಯ್ಸ್ ಮೆಸೇಜು. ಮತ್ತು ನಾನು ಅವ್ರ ಮನೆಗೆ ಹೋಗೋ ತನಕ ನಾನು ಫೋನ್ ಮಾಡಿದೆ. ನಾನು ಮನೆಗೆ ಮೇಡಮ್ ನೀವು ಹೋದ ತಕ್ಷಣ ಫೋನ್ ಮಾಡಿದ್ರು. ಏನೋ ಫ್ರೆಂಡ್ಸ್ ಇಷ್ಟು ನಾವು ಎಲ್ಲ ಕಷ್ಟಪಟ್ಟು ನೋಡಿ ಫ್ರೆಂಡ್ಸ್, ಇದೆಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ದಿನನಾದರೂ ನಮಗೆ ಇಷ್ಟೆಲ್ಲ ನೋಡಿ ಖುಷಿ ಪಟ್ಕೊಂಡು ಎಲ್ಲರೂ ಬಂದ್ವಿ. ನೀವು ಯಾರ್ಯಾರು ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿ ಮಾಡಿದ್ವಿ ಶಂಕರಿದ್ದೀವಿ. ಇದೆಲ್ಲ ಹೊರಗಡೆ ಡೆಕೋರೇಷನ್. ಇನ್ನು ಫ್ರೆಂಡ್ಸ್ ಇದು ದರ್ಶನ ಆದಮೇಲೆ ಔಟ್ಸೈಡು ಇನ್ನು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಸನಾಂಬ ಟೆಂಪಲ್ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಈ ತಾಯಿಗೆ ವರ್ಷಕ್ಕೆ ಒಂದೇ ಥರ ಇವರು ನಮಗೆ ದರ್ಶನ ಕೊಡೋದು. ಹೆಂಗೆ ಫ್ರೆಂಡ್ಸ್ ಈ ವರ್ಷ ನಾವು ಏನು ದೇವ್ರಿಗೆ ಎಡೆ ಮತ್ತು ಹೂವಿನ ಹಾರ ದೀಪ ಅಂಟಿಸಿ ಇರ್ತಾರೋ ಅದು ನೆಕ್ಸ್ಟ್ ಇಯರ್ ತನಕ ಹಾಗೆ ಇರುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ಎಲ್ಲರೂ ಇದು ಸುಳ್ಳು ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ ಫ್ರೆಂಡ್ಸ್. ಇದು ಖಂಡಿತವಾಗ್ಲೂ ಸುಳ್ಳಲ್ಲ. ಇದು ರಿಯಲ್ ಸ್ಟೋರಿ. ಹಾಸನಾಂಬೆ ಇದು ರಿಯಲ್ ಸ್ಟೋರಿ. ರಿಯಲ್ ಆಗಿನೇ ಇದು ನಡೆಯೋದು. ಅವರು ಆ ಥರ ಮಾತಾಡ್ಕೊಂಡ್ರೆ ಅದು ಅವ್ರಿಗೆ ಆ ಥರ ಇನ್ನು ಫ್ರೆಂಡ್ಸ್ ಈಚೆಲ್ಲಿ ಬಂದು ತೀರ್ಥನಾಥೇಶ್ವರ ದೇವರಿದೆ ನೋಡಿ ಫ್ರೆಂಡ್ಸ್. ಇದು ಶಿವ ಅಷ್ಟು ಚೆನ್ನಾಗಿದೆ. ಇಲ್ಲಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ. ಇನ್ನು ಹೊರಗಡೆ ತಾಯಿಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನೋಡಿ. ಇದಕ್ಕೆ ಬೆಳ್ಳಿದು ಅದಕ್ಕೆಲ್ಲ ಕವಚ ಹಾಕಿದೆ. ಇದರಲ್ಲಿ ಫ್ರೆಂಡ್ಸ್ ಶಿವ ಪಾರ್ವತಿ 2 ಇದೆ. ಇದು ಒಳಗಡೆ ಒಡೆದು ಮೂಡಿರೋದು, ಚಂದು ಇಟ್ಟಿರೋ ವಿಗ್ರಹ ಒಡೆದು ಮೂಡಿರೋದು. ಇನ್ನು ಎಲ್ಲರೂ ಅವರ ಫೋಟೋ ತಕ್ಕೊಂಡು ವೀಡಿಯೋ ಮಾಡಿಕೊಂಡು ಅದು ಒಂದು ಖುಷಿ. ಅವರವ್ರಿಗೆ ಒಂದೊಂದು ದಿವಸ ನಾವು ಹೋಗಿರೋ ಖುಷಿ ಇರ್ಬೋದು. ಎಲ್ಲರೂ ವೀಡಿಯೋ ಮಾಡ್ಕೊಳ್ಳೋದಿರ್ಬೋದು, ಫೋಟೋ ತಗೊಳ್ಳೋದಿರ್ಬೋದು. ಎಲ್ಲರೂ 5:30-6 ಗಂಟೆಗೆಲ್ಲ ಮೆಜೆಸ್ಟಿಕ್ ಬಂದು ಇನ್ನು ಫ್ರೆಂಡ್ಸ್ ಇದೆಲ್ಲ ಹೊರಗಡೆ ಒಂದು ಗಣೇಶ ಟೆಂಪಲಿಗೆ ಅದನ್ನು ವೀಡಿಯೋ ಮಾಡ್ಕೊಂಡು ಇನ್ನೆಲ್ಲರೂ ಫ್ರೆಂಡ್ಸ್ ನಾವು ನಾಷ್ಟ ಟೈಮಲ್ಲಿ ಊಟ ಟೈಮಲ್ಲಿ ಅದನ್ನೆಲ್ಲ ನಾವೇನು ವೀಡಿಯೋ ಮಾಡ್ಕೊಂಡಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ಎಲ್ಲರೂ ನೀವು ಹೋಗಿಬಿಟ್ಟು ಹಾಸನಾಂಬೆಗೆ ಹೋಗೋಕ್ಕಾಗಲ್ಲಪ್ಪ, ಫುಲ್ ರಶ್ ಆಗುತ್ತಪ್ಪ ಅಂತ ಮನಸ್ಸಲ್ಲಿ ಏನು ನೀವು ಅಂದ್ಕೊಳ್ಳೇಬೇಡಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ. ಅದೊಂದು ಈ ಸಲ ಲೇಡಿ DSP ಇದೆಲ್ಲ ಅವರು ಅಂತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು. ನಾವು ಎಲ್ಲರಿಗೂ ಫಸ್ಟು ಅವ್ರಿಗೆ ನಾವು ಹಾರೈಸ್ಬೇಕು. ಆ ದೇವರು ಅವ್ರಿಗೆ ಅವ್ರ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನೋಡಿ ಅವರು ಒಂದು ಹೆಣ್ಮಕ್ಳು ಬರ್ತಾರೆ. ಎಲ್ಲರೂ ಬರ್ತಾರೆ, ಗಂಡಸರಾಗಿ ಹೆಣ್ಮಕ್ಳಿಗೆ ಅವರು ಸೇಫಾಗಿ ಆ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಆ ಮೇಡಮ್ ಹೇಳಿದಾರಲ್ಲ. ಮತ್ತು ಅಲ್ಲಂತೂ ಪೊಲೀಸ್ ಅವ್ರದ್ದು ಸೇವೆನ ನಾವು ಮೆಚ್ಚಿಕೊಂಡಿದ್ದೀವಿ. ಅಷ್ಟು ನಾವು 3 ಜನ 4 ಜನ ಮಾಡಿದ್ರೆ ನಮಗೆ ಇಷ್ಟು ಕಷ್ಟ ಆಗುತ್ತೆ. ಅಲ್ಲೆಲ್ಲ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಅಷ್ಟು ನೀಟಾಗಿ ಎಲ್ಲರೂ ಕೀವರ್ಡ್ ಕಳಿಸೋದಿರ್ಬೋದು, ಅಲ್ಲಿ ಸೆಕ್ಯೂರಿಟಿಗಳಿರ್ಬೋದು, ಎಲ್ಲರೂ ಅಷ್ಟೇ ನೋಡಿ. ಇದು ಎಲ್ಲ ಫ್ರೆಂಡ್ಸ್ ಈಚೆ ಹೊರಗಡೆ ಬಂದಾಗ ಈ ಥರ ಆಟ ಆಡೋದೆಲ್ಲ ಇತ್ತು. ಅದನ್ನು ನಾವು ವೀಡಿಯೋ ಮಾಡಿಕೊಂಡು ಎಲ್ಲ ಈ ಆಟನೂ ಆಡ್ಕೊಂಡು ಎಲ್ಲ ಥರ ಇದೆ ಫ್ರೆಂಡ್ಸ್. ಯಾವುದೂ ಇಲ್ಲ ಅನ್ನೋದಿಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ಜನನ ಒಂದು ನೀಟಾಗಿ ಒಳಗಡೆ ಹೋಗಿ ಮತ್ತು ಬರೋ ತನಕ ಅವ್ರನ್ನ ಇದು ಮಾಡೋದೈತಲ್ಲ
ಅದು ಫ್ರೆಂಡ್ಸ್ ಅದನ್ನು ಯಾರಿಂದಲೂ ಮಾಡೋಕ್ಕೆ ಸಾಧ್ಯ. ಆದರೆ ನಮ್ಮ ಹಾಸನಾಂಬೆ ಟೆಂಪಲಲ್ಲಿ ಅಷ್ಟು ಜನ ಪೊಲೀಸರು, ಅಷ್ಟು ಜನ ಸಿಬ್ಬಂದಿಗಳು, ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳಲೇಬೇಕು, ನಮಗೆ ಮೇಯ್ನ್ ಬೇಕಾಗಿರೋದು ನೀರು. ಆ ನೀರು ಕೊಡೋದಂತೂ ಫ್ರೆಂಡ್ಸ್ ಒಂದು ಅರ್ಧ ಅವ್ರಿಗೂ ಅಂದರೆ ಮೇಯ್ನಾಗಿ ಇಟ್ಬಿಟ್ಟಿದ್ದಾರೆ ವಾಟ್ರ್ ಕೊಡೋಕ್ಕೆ. ಅದಂತೂ ತುಂಬ ಖುಷಿ ಆಯಿತು. ಅವ್ರಿಗೆ ಅವ್ರ ಕುಟುಂಬಕ್ಕೂ ಸಹ ತಾಯಿ ನಮ್ಮಲ್ಲ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾವು ಹಾರೈಸಬೇಕು. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ನಾವು ಎಲ್ಲೆಲ್ಲಿಂದ ಹೋಗಿರ್ತೀವಿ, ಮತ್ತು ಬಾತ್ರೂಮ್ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಟ್ರ್ ಇದೆ ಕುಡಿಯೋಕ್ಕೆ, ಮತ್ತು ಇನ್ನು ಫ್ರೆಂಡ್ಸ್ ಉದ್ದಕ್ಕೂ ತಿಂಡಿ ನೀವು ಏನು ಬೇಕಾದರೂ ತಗೊಂಡು ತಿನ್ಬೋದು, ಅದೆಲ್ಲ ಇದೆ. ಇನ್ನು ಫ್ರೆಂಡ್ಸ್ ಇದು ಈಚೆಲ್ಲಿ ಹೊರಗಡೆ ನಾವೆಲ್ಲ ಫೋಟೋ ತಗೊಂಡು ನಿಜವಾಗ್ಲೂ ಫ್ರೆಂಡ್ಸ್ ಹಾಸನಾಂಬೆ ಟೆಂಪಲಲ್ಲಿ ನಮ್ಗೆ ಅಷ್ಟೊಂದು ಕ್ಯೂ ಎಲ್ಲ ನೀಟಾಗಿ ಹೋಗಿ ಬರೋಕ್ಕೆ ಮಾಡಿರೋ ಮೇಡಮ್ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಕ್ಯೂ ಚೆನ್ನಾಗಿಟ್ಟಿರಲಿ. ಅಲ್ಲಿರೋ ಎಲ್ಲ ಸಿಬ್ಬಂದಿಗಳು, ಎಲ್ಲ ಸೆಕ್ಯೂರಿಟಿಗಳು, ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ, ನಮ್ಮನ್ನು ನಾವು ಹೋದಾಗ ಹೋಗೋದು ಮುಖ್ಯ ಅಲ್ಲ ಫ್ರೆಂಡ್ಸ್, ಅದ್ರೊಳಗಿಂದ ನಾವು ಸೇಫಾಗಿ ಬರೋಕ್ಕೆ ಹೋಗೋಕ್ಕೆಲ್ಲ ದಾರಿ ತೋರಿಸ್ತಾರಲ್ಲ. ಹಾಗಾಗಿ ಅವ್ರಿಗೂ ಆ ದೇವರು, ಆ ತಾಯಿ ಹಾಸನಾಂಬೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಹಾರೈಸಬೇಕು ಫ್ರೆಂಡ್ಸ್. ನಾವು ಇದು ಲಾಸ್ಟಲ್ಲಿ ಫ್ರೆಂಡ್ಸ್ ಗಣೇಶ ದೇವರು ಈಚೆಲಿರೋದು, ಅದನ್ನು ನಾವು ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ಮೊದಲೇ ಮಾಡೋಕ್ಕೆ ನಾವು ಆ ಕಡೆಯಿಂದ ಕ್ಯೂ ಬರ್ತೀವಲ್ಲ. ಹಾಗಾಗಿ ಫ್ರೆಂಡ್ಸ್ ಹಾಸನಾಂಬೆ ಟೆಂಪಲ್ ನೋಡೋರು ಯಾರೇ ಆದ್ರೂ ಭಯ ಬೀಳ್ಬೇಡಿ, ಕ್ಯೂವಲ್ಲಿ ಹೋಗೋಕ್ಕಾಗಿರ್ಬೋದು. ಸೇಫ್ಟಿ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೆಲ್ಲರೂ ನೋಡ್ಕೊಳ್ಳೋ ರೀತಿಯೂ ತುಂಬ. ಇನ್ನು ಫ್ರೆಂಡ್ಸ್ ನಮ್ಮ ಹಾಸನದಲ್ಲಿ ಕಡಲೆಪುರಿ ಫೇಮಸ್ ಅಲ್ವಾ. ನಾನು ಅಲ್ಲಿ ಸಪ್ಪೆ ಪುರಿ ಅಂತ ನಾನು ಒಂದು 5 ಲೀಟ್ರ್ ಪುರಿ ತಂದೆ. ಸ್ವೀಟ್ ಅಂಗಡಿ ಇದನ್ನು ಎಲ್ಲ ನಮ್ಮ ಹುಡುಗರು ನಾವು ಎಲ್ಲ ಫ್ರೆಂಡ್ಸ್ ನಮ್ಮ ಹತ್ರ ಎಷ್ಟೆಷ್ಟು ಅಮೌಂಟ್ ಇದೆ ತಗೊಂಡು ಎಲ್ಲ ದರ್ಶನ ನೀಟಾಗಿ ಮಾಡ್ಕೊಂಡು ಯಾರ್ಯಾರು ಹಾಸನಾಂಬೆ ಟೆಂಪಲ್ನ ನೋಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಆ ತಾಯಿ ದರ್ಶನ ಆಗೋದು ವರ್ಷಕ್ಕೆ ಒಂದೇ ಸಲ. ಮುಂದಿನ ವರ್ಷಕ್ಕೆ ಯಾರು ಇರ್ತೀವೋ ಯಾರು ಸಾಯ್ತೀವೋ ಯಾರಿಗೂ ಗೊತ್ತಿಲ್ಲ. ಈ ವರ್ಷ ಅಂತೂ ನಾನು ಫ್ರೆಂಡ್ಸ್ ಒಂದು ವರ್ಷ ಮತ್ತು ತಪ್ಪಿಸ್ಕೊಂಡಿಲ್ಲ, ಹೋಗ್ತಾ ಇರ್ತೀನಿ. ಈ ವರ್ಷ ಇನ್ನು ಹೋದ ವರ್ಷ ನನ್ನ ಯೂಟ್ಯೂಬ್ ಫ್ರೆಂಡ್ಸು ದೀಪಿಕಾ ಮತ್ತು ಆಶಾ ನಾವು ಈ ವರ್ಷ ನಾವೆಲ್ಲ ಇನ್ನೂ ಖುಷಿ ತುಂಬ ಟಯರ್ಡ್ ಆಯಿತು ಫ್ರೆಂಡ್ಸ್. ಅದೆಲ್ಲ ಆಟದಲ್ಲಿ ಅಲ್ವಾ ಟಯರ್ಡ್ನೆಸ್, ಏನೇನು ಆಟ ಆಡೋದಿಲ್ಲ ಇನ್ನು ಫ್ರೆಂಡ್ಸ್ ಹೊರಗಡೆ ನೋಡಿ ನಾವು ಇದು ಲಾಸ್ಟ್ ಎಲ್ಲನೂ ಮಾಡ್ಕೊಂಡು ಅಷ್ಟು ಸೇಫಾಗಿ ಬಂದು ನಮ್ಮ ನನ್ನ ಜೊತೆ ಬಂದಿರೋ ನಮ್ಮ ಹುಡುಗರು ನನ್ನನ್ನು ಅಷ್ಟು ಸೇಫಾಗಿ ಕರ್ಕೊಂಡು ಬಂದು ತುಂಬ ಚೆನ್ನಾಗಿ ನೋಡಿಕೊಂಡು ಎಲ್ಲ ಬಂದಿರೋ ನಮ್ಮ ಅವ್ರ ಕುಟುಂಬಕ್ಕೂ ಆ ತಾಯಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಅಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಫ್ರೆಂಡ್ಸ್ ಇನ್ನೂ ಒಂದು ಸಲ ಅವ್ರಿಗೆ ಯೂಸ್ ಮಾಡಬೇಕು. ಯಾಕಂದರೆ ಒಳಗಡೆ ಎಲ್ಲ ಅಷ್ಟು ಎಲ್ಲ ಇಷ್ಟು ಲಕ್ಷಾಂತರ ಜನನ ನೋಡ್ಕೊಳ್ಳೋದು ಅಂದರೆ ಅದು ಈಜಿ ಕೆಲಸನೇ ಅಲ್ಲ ಫ್ರೆಂಡ್ಸ್. ನಾವು ಹೇಳ್ಕೋಬೋದು ಬೇಕಿದ್ರೆ ಏನೇ ಆದ್ರೂ ಅಲ್ಲಿರೋ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅಲ್ಲಿರೋಂಥ ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ಕಡೆಯಿಂದ ಫ್ರೆಂಡ್ಸ್ ಧನ್ಯವಾದಗಳನ್ನ ನಾವು ಹೇಳಲೇಬೇಕು. ಯಾಕಂದರೆ ಅಷ್ಟು ದೊಡ್ಡ ಜಾಗದಲ್ಲಿ ಇಷ್ಟು ಸೇಫಾಗಿ ನಮ್ಮನ್ನು ಕರ್ಕೊಂಡು ಬರೋದು ಅಷ್ಟು ಈಜಿ ಕೆಲಸ ಅಲ್ಲ. ಹಂಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ನಮ್ಮ ವಿಡಿಯೋನ ನೋಡಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹಾಸನಾಂಬ ಟೆಂಪಲ್ಗೆ ಹೋಗಿ ಇದನ್ನೆಲ್ಲ ನೋಡ್ಕೊಂಡು ಕಣ್ಣು ತುಂಬಿಸ್ಕೊಂಡು ಬನ್ನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಆಮೇಲೆ ಫ್ರೆಂಡ್ಸ್ ನೋಡಿ ನಾವೆಲ್ಲರೂ ಫೋಟೋ ತಕ್ಕೊಂಡ್ವಿ. ಎಲ್ಲನೂ ಫೋಟೋ ಆಚೆಲಿ ಈ ಹೊರಗೆ ಇನ್ಸೈಡಲ್ಲಿ ಒಳಗಡೆ ತಾಯಿದು ಅಂದ್ಬಿಟ್ರೆ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಹೋಗಿ ನೀವೆಲ್ಲರೂ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ಹಾರೈಸಿ ಆ ತಾಯಿ ಆಶೀರ್ವಾದ ಮಾಡಲಿ, ಎಲ್ಲರೂ ಕಾಪಾಡಲಿ ಹಾಸನಾಂಬೆ. ನಾನಂತೂ ಫ್ರೆಂಡ್ಸ್ ಒಂದು ವರ್ಷನೂ ಮಿಸ್ ಮಾಡ್ಕೊಳ್ದಂಗೆ ಹೋಗ್ತಾಯಿದ್ದೀನಿ. ಆ ತಾಯಿ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ, ನಮ್ಮ ಕೆಲಸಕ್ಕೆಲ್ಲ ಒಳ್ಳೇದು ಮಾಡಲಿ ಆ ತಾಯಿ ಅಂತ ನಾನು ಬೇಡ್ಕೊಂಡು ಬಂದಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಓಕೆ ಫ್ರೆಂಡ್ಸ್, ಇದೇ ಆದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.